ವೆಲ್ಕಮ್ ಬ್ಯಾಕ್ ಟು ಎಡು ಇನ್ಫಾರ್ಮೇಷನ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಡಿಪ್ಲೊಮಾ ಇನ್ ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ಕಾರ್ಸ್ ಅಸೆಂಬಲ್ ಮಾಡುವ ರೋಬೋಟ್ಸ್ ಯಾರು ಡಿಸೈನ್ ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಫ್ಯಾಕ್ಟ್ರೀಸ್ನಲ್ಲಿ ಮೆಷಿನ್ಸ್ ಯಾರು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಹ್ಯೂಮನ್ ಇಂಟರ್ವೆನ್ಷನ್ಸ್ ಇಲ್ಲದೇ ಕೆಲಸ ಮಾಡುವ ಆಟೋಮೇಷನ್ ಸಿಸ್ಟಮ್ಸ್ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು robotics and automation, one of the most trending technical career in 2026 and in future also. So ಇಂದು ನಾವು ಈ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಕೋರ್ಸ್ ಡೀಟೇಲ್ಸ್, ಕರಿಯರ್ ಅಪಾರ್ಚುನಿಟೀಸ್, ಸ್ಯಾಲ್ರಿ ಸ್ಕೋಪ್ ಮತ್ತು ಫ್ಯೂಚರ್ ಗ್ರೋತ್ಸ್ ಹೇಗಿರುತ್ತೆ ಈ ಕೋರ್ಸ್ ಮಾಡ್ಕೊಂಡ್ರಿ ಅಂತೇಳಿ ನೋಡೋಣ. ಸೊ ಈಗ ಫಸ್ಟ್ ಬಂದ್ಬಿಟ್ಟು ಈ ರೋಬೋಟಿಕ್ಸ್ ಅಂತಂದ್ರೆ ಏನು, ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ ಅಂದ್ರೆ ಏನು ಅಂತಂದ್ರೆ, ರೋಬೋಟಿಕ್ಸ್ ಅಂದ್ರೆ ಒಂದು ಇಂಟೆಲಿಜೆಂಟ್ ಆಗಿರೋ ಮೆಷಿನ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್. ಆ್ಯಂಡ್ ಆಟೋಮೇಷನ್ ಅಂದರೆ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಒಂದು ಟಾಸ್ಕ್ನ ಕಂಪ್ಲೀಟ್ ಆಟೋಮೆಟಿಕಲಿ ಅದನ್ನು ಕಂಪ್ಲೀಟ್ ಮಾಡೋದು, ಅದನ್ನು ಪರ್ಫಾರ್ಮ್ ಮಾಡೋದು ವಿತ್ ಅ ಮಿನಿಮಮ್ ಹ್ಯೂಮನ್ ಇಂಟರ್ವೆನ್ಷನ್ ತುಂಬ ಕಡಿಮೆ ಆಗಿರುತ್ತೆ. ಸೊ ಎಲ್ಲ ಟಾಸ್ಕ್ನ ಆಟೋಮೆಟಿಕ್ ಆಗಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡೇ ಇಲ್ಲಿ ಕೆಲಸ ಪರ್ಫಾರ್ಮ್ ಮಾಡ್ತಾರೆ. ಇದನ್ನ ಮಾಡಿಕೊಂಡ್ರೆ ಇದು ಆಟೋಮೊಬೈಲ್ ಇಂಡಸ್ಟ್ರಿ, ಹೆಲ್ತ್ ಕೇರ್, ಲಾಜಿಸ್ಟಿಕ್ಸ್, ಏರೋಸ್ಪೇಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಎಲ್ಲೆಡೆ ಈ ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಕೋರ್ಸ್ ಒಂದು ಡೀಟೇಲ್ಸ್ ನೋಡೋದಾದ್ರೆ, ಸೊ ಈ ಕೋರ್ಸ್ನ 2 ರಿಂದ 3 ವರ್ಷದ ಟೆಕ್ನಿಕಲ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ನೋಡೋದಾದ್ರೆ ಇದು 10th ಪಾಸ್ ಆಗಿರಬೇಕು ಅಥವಾ 12th ಪಾಸ್ ಆಗಿರಬೇಕು ನೀವು, ಆ್ಯಂಡ್ ಪ್ರಿಫರೇಬಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಆ್ಯಂಡ್ ಈ ಕೋರ್ಸ್ನಲ್ಲಿ ಥೇರಿ ಮತ್ತು ಪ್ರಾಕ್ಟಿಕಲ್ ಎರಡೂ ನಿಮಗೆ ಹೇಳ್ಕೊಡ್ತಾರೆ. ಆ್ಯಂಡ್ ಈ ಕೋರ್ಸ್ನಲ್ಲಿ ನೀವು ಯಾವ್ಯಾವ ಸಬ್ಜೆಕ್ಟ್ಸ್ ಓದ್ತೀರಾ ಅಂತೇಳಿ ನೋಡೋದಾದರೆ, ಇಲ್ಲಿ ನೋಡಿ ನೀವು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ರೋಬೋಟಿಕ್ ಫಂಡಮೆಂಟಲ್ಸ್, ಇಂಡಸ್ಟ್ರಿಯಲ್ ಆಟೋಮೇಷನ್, ಇಂಡಸ್ಟ್ರಿ IoT, ಪ್ರೋಗ್ರಾಮಿಂಗ್ ಇನ್ C ಆ್ಯಂಡ್ ಪೈಥಾನ್. ಸೊ ಈ ಥರ ಸಾಕಷ್ಟು ಸಬ್ಜೆಕ್ಟ್ಸ್ ನೀವು ಈ ಕೋರ್ಸ್ನಲ್ಲಿ ಕಲಿತೀರಾ. ಸೊ ಇದರಲ್ಲಿ ನೀವು ಈ ಕೋರ್ಸ್ ಮಾಡ್ಕೊಂಡ್ರೆ ನೀವು ಏನೆಲ್ಲ ಸ್ಕಿಲ್ಸ್ ಕಲಿತೀರಾ ಅಂತ ಹೇಳಿ ನೋಡೋದಾದ್ರೆ, ಇಲ್ಲಿ PLC ಪ್ರೋಗ್ರಾಮಿಂಗ್, ರೋಬೋಟ್ಸ್ನ ಯಾವ ಥರ ಅಸೆಂಬಲ್ ಮಾಡಿ ಅದನ್ನು ಮೇಂಟೈನ್ ಯಾವ ಥರ ಮಾಡ್ತಾರೆ, ಆ್ಯಂಡ್ ಆಟೋಮೇಷನ್ ಆಫ್ ಪ್ಯಾನಲ್ ವೈರಿಂಗ್ ಯಾವ ಥರ ಮಾಡ್ತಾರೆ, ಆ್ಯಂಡ್ ಇಂಡಸ್ಟ್ರಿಯಲ್ ಮೆಷಿನ್ಸ್ನಲ್ಲಿ ಟ್ರಬಲ್ ಶೂಟಿಂಗ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನೇ ಹೇಗೆ ಓವರ್ಕಮ್ ಮಾಡಬೇಕು. ಸೊ ಬೇಸಿಕ್ ಕೋಡಿಂಗ್ ಸ್ಕಿಲ್ಸ್ ಕೂಡ ನಿಮಗೆ ಇಲ್ಲಿ ಕಲಿಸ್ಕೊಡ್ತಾರೆ. ಆ್ಯಂಡ್ ಸ್ಮಾರ್ಟ್ ಫ್ಯಾಕ್ಟ್ರಿ ಟೆಕ್ನಾಲಜಿ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಆ್ಯಂಡ್ ಡೀಟೇಲ್ಸ್ ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಸೊ ಇದು ಒಂದು ಹೈ ಟೆಕ್ನಿಕಲ್ ಸ್ಕಿಲ್ಸ್ ಆಗಿರುತ್ತೆ, ಅದನ್ನು ಈ ಕೋರ್ಸ್ನಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ಮುಂದೆ ಫ್ಯೂಚರ್ ಏನೇನು ಅಪಾರ್ಚುನಿಟಿ ಇರುತ್ತೆ ಅಂತಂದರೆ, ಈ ಕೋರ್ಸ್ ಮಾಡಿದ ಆದಮೇಲೆ ನಿಮಗೆ ಕೆಲಸ ಮಾಡಬೇಕು ಅಂತಂದರೆ ಏನೇನು ರೋಲ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳಿ ನೋಡೋದಾದರೆ, ಇಲ್ಲಿ ನೀವು ಈ ಕೋರ್ಸ್ ಆದಮೇಲೆ ರೋಬೋಟಿಕ್ ಟೆಕ್ನಿಷಿಯನ್ ಅಂತೇಳಿ ಕೆಲಸ ಮಾಡ್ಬೋದು, ಆಟೋಮೇಷನ್ ಇಂಜಿನಿಯರ್, PLC ಪ್ರೋಗ್ರಾಮರ್, ಮೇಂಟೆನೆನ್ಸ್ ಇಂಜಿನಿಯರ್, ಮೆಕಾಟ್ರಾನಿಕ್ಸ್ ಟೆಕ್ನಿಷಿಯನ್, ಇಂಡಸ್ಟ್ರಿಯಲ್ IoT ಟೆಕ್ನಿಷಿಯನ್. ಸೊ ಈ ಥರ ಸಾಕಷ್ಟು ಪೋಸ್ಟ್ ನಿಮಗೆ ಸಿಗುತ್ತೆ. ಸೊ ಯಾವ ಕಂಪ್ನೀಸ್ ನಿಮಗೆ ಹೈಯರ್ ಮಾಡ್ತಾರೆ ಅಂತ ಹೇಳಿ ನೋಡೋದಾದರೆ, ಇಲ್ಲಿ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ನಿಮಗೆ ಹೈಯರ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಸೆಕ್ಟರ್ಸ್ನಲ್ಲಿ ನೀವು ಹೋಗ್ಬೋದು, ಅಥವಾ ವೇರ್ ಹೌಸಿಂಗ್ ಆ್ಯಂಡ್ ಲಾಜಿಸ್ಟಿಕ್ಸ್ನಲ್ಲಿ ಹೋಗ್ಬೋದು, ಅಥವಾ ಸ್ಮಾರ್ಟ್ ಫ್ಯಾಕ್ಟ್ರೀಸ್ ಇದ್ದರೆ ಅಲ್ಲಿ ಕೂಡ ನಿಮಗೆ ಇಲ್ಲಿ ಜಾಬ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲರೂ ವೇಟ್ ಮಾಡೋದು ಸ್ಯಾಲ್ರಿ ಪ್ಯಾಕೇಜ್. ಸೊ ನೀವು ಫ್ರೆಶರ್ಸ್ ಆಗಿದ್ದರೆ ನಿಮಗಿಲ್ಲಿ 2.5 ಇಂದ 4 ಲಕ್ಷ ಪರ್ ಆ್ಯನಮ್ ನಿಮಗೆ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ನೀವು 2 to 5 ಇಯರ್ಸ್, 2ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಆದರೆ ನಿಮಗೆ 4 ರಿಂದ 8 ಲಕ್ಷ ಪರ್ ಆ್ಯನಮ್ ಸಿಗುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದ ಹಾಗೆ ನಿಮಗೆ MNCsನಲ್ಲಿ ಅಥವಾ ದೊಡ್ಡ ದೊಡ್ಡ ಕಂಪ್ನೀಸ್ನಲ್ಲಿ ಮೋರ್ ದೆನ್ 10 lakhs ಆ್ಯಂಡ್ ಅದು ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ನಿಮ್ಮ ಪ್ಯಾಕೇಜ್ ತುಂಬ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಕೋರ್ಸ್ ನೀವು ಮಾಡಿಕೊಂಡ್ರೆ ಇದು ಇಂಡಿಯಾನಲ್ಲಂತೂ ಇದು ಡಿಮಾಂಡ್ನಲ್ಲಿ ಬರುತ್ತೆ, ನಿಮಗೆ ಜಾಬ್ ಸಿಗುತ್ತೆ. ನೀವು ಬೇರೆ ದೇಶಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿ ಜರ್ಮನಿ, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಇಲ್ಲಿ ನೀವು ಹೋಗ್ಬೋದು. ಸೊ ಇಲ್ಲಿ ರೋಬೋಟಿಕ್ಸ್ ನ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಈ ಕಂಟ್ರೀಸ್ನಲ್ಲಿ, ನಿಮಗೆ ಸ್ಕೋಪ್ ಕೂಡ ಜಾಸ್ತಿ ಸಿಗುತ್ತೆ.
ಈಗ ನೀವು ಜಾಬ್ ಮಾಡಲ್ಲ, ನಾವು ಫರ್ದರ್ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತೇಳಿ ನೀವೇನಾದರೂ ಅಂದ್ಕೊಂಡಿದ್ರೆ, ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ಈ ಡಿಪ್ಲೊಮಾ ಕೋರ್ಸ್ ಮುಗಿಸ್ಕೊಂಡ್ಮೇಲೆ ನೀವು BE ಅಥವಾ BTech ಡೈರೆಕ್ಟ್ಲಿ ಸೆಕೆಂಡ್ ಇಯರ್ನಲ್ಲಿ ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿ ನಿಮಗೆ ಸಿಗುತ್ತೆ. ಸೊ ನೀವು ಫಸ್ಟ್ ಇಯರ್ ಯೂನಿವರ್ಸಿಟಿ ಇರಲ್ಲ, ನೀವು ಡೈರೆಕ್ಟ್ಲಿ ಸೆಕೆಂಡ್ ಇಯರಿಗೆ ಅಡ್ಮಿಷನ್ ನಿಮಗೆ ಸಿಗುತ್ತೆ. ಸೊ BTech ಇನ್ ರೊಬಾಟಿಕ್ಸ್ ಮಾಡ್ಬೋದು, ಅಥವಾ BTech BE ಇನ್ ಮೆಕಾಟ್ರಾನಿಕ್ಸ್ ಮಾಡ್ಕೋಬೋದು, ಅಥವಾ PG ಡಿಪ್ಲೊಮಾ ಇನ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಸೊ ಮೆಷಿನ್ಸ್ ನಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಈ ಕೋರ್ಸ್ನ ಮಾಡ್ಕೋಬಹುದು. ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಆ್ಯಂಡ್ ಟೆಕ್ನಿಕಲ್ ವರ್ಕ್ ಮಾಡೋಕ್ಕೆ ಇಷ್ಟಪಡೋರು ಈ ಕೋರ್ಸ್ನ ಮಾಡ್ಕೋಬೋದು. ಸೊ ಈ ಕೋರ್ಸ್ ಈಗ ಒಂದು ತುಂಬ ಡಿಮಾಂಡ್ನಲ್ಲಿದೆ. ಸೊ ಫ್ಯೂಚರ್ ಈಸ್ ಆಟೋಮೇಷನ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಜಾಸ್ತಿ ಗ್ರೋ ಆಗ್ತಾ ಇದೆ. ಸ್ಮಾರ್ಟ್ ಫ್ಯಾಕ್ಟ್ರೀಸ್ ಕೂಡ ಎಲ್ಲ ಕಡೆಯಲ್ಲಿ ಬರ್ತಾ ಇದೆ. ಸೊ ಈ ಕೋರ್ಸ್ನ ನೀವು ಮಾಡಿಕೊಂಡ್ರೆ ನಿಮಗೆ ತುಂಬ ಬೆನಿಫಿಷಿಯಲ್ ಆಗುತ್ತೆ ಆ್ಯಂಡ್ ಯು ವಿಲ್ ಹ್ಯಾವ್ ಅ ವೆರಿ ಗುಡ್ ಫ್ಯೂಚರ್. ಸೊ ಭವಿಷ್ಯದಲ್ಲಿ ಸಂಪೂರ್ಣವಾಗಿ ಆಟೋಮೇಷನ್ ಆಗ್ತಾ ಇದೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಕೂಡ ಬೆಳೀತಾ ಇದೆ. ಸೊ ಈ ಒಂದು ಕೋರ್ಸ್ ಮಾಡಿಕೊಂಡ್ರೆ ನಿಮಗೆ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಕೋಪ್ ಇರುತ್ತೆ. ಸೊ ಆ್ಯಂಡ್ ಜಾಬ್ಸ್ ಕೂಡ ನಿಮಗೆ ಸಾಕಷ್ಟು ಸಿಗುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಯಾರಿಗೆ ಈ ಕೋರ್ಸ್ ಮಾಡೋಕ್ಕೆ ಇಷ್ಟ ಇದೆ ಅವ್ರ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಲೇಟೆಸ್ಟ್ ಕೋರ್ಸಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೀನಿ. See you all in my next video. Till then, stay safe, stay healthy.